ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಮನುಷ್ಯನ ಜೀವನದ ಅತ್ಯಂತ ಗಹನವಾದ ಪ್ರಶ್ನೆಗಳಲ್ಲಿ ಒಂದು ನಾನು ಯಾರು ಎಂಬುದು. ನಾವು ನಮ್ಮನ್ನು ಸಾಮಾನ್ಯವಾಗಿ ಹೆಸರು, ದೇಹ, ಉದ್ಯೋಗ, ಸಂಬಂಧಗಳು ಮತ್ತು ಸಾಮಾಜಿಕ ಸ್ಥಾನಮಾನಗಳ ಮೂಲಕ ಗುರುತಿಸಿಕೊಳ್ತೇವೆ. ಆದರೆ ಈ ಎಲ್ಲ ಗುರುತುಗಳಾಚೆ ನಮ್ಮೊಳಗೆ ನಿರಂತರವಾಗಿ ಯೋಚಿಸುವ, ಅನುಭವಿಸುವ, ಪ್ರಶ್ನಿಸುವ ಮತ್ತು ಅರಿಯುವ ಒಂದು ಚೇತನವಿದೆ ಅಲ್ವಾ? ಆ ಚೇತನದ ಮೂಲ ಯಾವುದು? ಅದು ಕೇವಲ ವ್ಯಕ್ತಿಯೊಳಗೆ ಸೀಮಿತವಾಗಿದೆಯಾ, ಅಥವಾ ಇಡೀ ವಿಶ್ವವನ್ನು ವ್ಯಾಪಿಸಿರುವಂತಹ ಯಾವುದೋ ಮಹಾಚೇತನದ ಒಂದು ಕಿರಣವೇ? ಹಾಗಾದರೆ DVG ಅವರ ಈ ಮಂಕುತಿಮ್ಮನ ಕಗ್ಗ ಇಂತಹ ಗಹನವಾದ ತಾತ್ವಿಕ ಪ್ರಶ್ನೆಗಳನ್ನು ಸರಳವಾದ ಜೀವನಾನುಭವಗಳ ಮೂಲಕ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಇದೇ ಸಾಲಿಗೆ ಈ 138ನೇ ಕಗ್ಗ ಕೂಡ ಸೇರಿದೆ. ಈ ಕಗ್ಗದಲ್ಲಿ ಕವಿ ವ್ಯಕ್ತಿ ಮತ್ತು ವಿಶ್ವ, ನಾನು ಮತ್ತು ವಿಶ್ವಚೇತನ, ಕೇಂದ್ರ ಮತ್ತು ಪರಿಧಿಗಳ ನಡುವಿನ ಸಂಬಂಧವನ್ನು ಚಿಂತಿಸ್ತಾ ಹೋಗ್ತಾರೆ. ಆಕಾಶದಾಚೆ ವ್ಯಾಪಿಸಿರುವಂತಹ ವಿಶ್ವಸತ್ಯವೇ ಮನುಷ್ಯನೊಳಗೆ ನಾನು ಎಂಬ ಚೇತನದ ರೂಪದಲ್ಲಿ ವ್ಯಕ್ತವಾಗಿದೆಯೇ, ಅಥವಾ ನಾನು ಎಂಬ ಕೇಂದ್ರದಿಂದ ಹೊರಹೊಮ್ಮುವ ಚೇತನದ ಪರಿಧಿಯು ಇಡೀ ವಿಶ್ವದವರೆಗೆ ವಿಸ್ತರಿಸಿದೆಯೇ ಎಂಬ ಪ್ರಶ್ನೆಯನ್ನು ಕವಿ ನಮ್ಮ ಮುಂದೆ ಇಡ್ತಾರೆ. ಭಾರತೀಯ ತತ್ವಶಾಸ್ತ್ರದ ಸರ್ವಂ ಖಲ್ವಿದಂ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮುಂತಾದ ಉಪನಿಷತ್ತಿನ ಮಹಾವಾಕ್ಯಗಳಲ್ಲಿಯೂ ಕೂಡ ವ್ಯಕ್ತಿ ಮತ್ತು ವಿಶ್ವದ ಏಕತ್ವದ ಇದೇ ಚಿಂತನೆ ಕಾಣುತ್ತಲ್ವಾ? ಕನ್ನಡ ಸಾಹಿತ್ಯದ ವಚನಕಾರರು ಹಾಗೂ ಕುವೆಂಪು ಅವರ ವಿಶ್ವಮಾನವ ಪರಿಕಲ್ಪನೆಯಲ್ಲಿಯೂ ವ್ಯಕ್ತಿಯ ಚೇತನವು ತನ್ನ ಸೀಮಿತ ನಾನು ಎಂಬಂತಹ ಪರಿಧಿಯಿಂದ ಹೊರಬಂದು ವಿಶಾಲ ಮಾನವೀಯತೆಯ ಕಡೆಗೆ ಸಾಗಬೇಕೆಂಬುದು ಆಶಯ ಇಲ್ಲಿ ವ್ಯಕ್ತವಾಗಿದೆ. ಹೀಗಾಗಿ ಈ ಕಗ್ಗ ಕೇವಲ ಆತ್ಮಚಿಂತನೆಯ ಪದ್ಯವಲ್ಲ. ನಾನು ಎಷ್ಟು ವಿಶಾಲ, ನಾನು ವಿಶ್ವದಿಂದ ಬೇರೆನಾ, ನನ್ನ ಜೀವನದ ಪರಿಧಿ ಎಲ್ಲಿಯವರೆಗೆ ವಿಸ್ತರಿಸಬೇಕು ಎಂಬ ಪ್ರಶ್ನೆಗಳನ್ನು ನಮ್ಮೊಳಗೆ ಮೂಡಿಸುವಂತಹ ಒಂದು ಆಳವಾದ ಆತ್ಮವಿಚಾರದ ಕಗ್ಗ ಆಗಿದೆ. ಈ 138ನೇ ಕಗ್ಗ ಹೀಗಿದೆ. ಬಾನಾಚೆಯಿಂ ವಿಶ್ವಸತ್ವತಾನಿಳಿದಿಳಿಗೆ ನಾನೆನುವ ಚೇತನದಿ ರೂಪಗೊಂಡಿಹುದೋ, ನಾನೆನುವ ಕೇಂದ್ರದಿನೆ ಹೊರಟ ಸತ್ವದ ಪರಿಧಿ ಬಾನಾಚೆ ಹಬ್ಬಿಹುದೋ ಮಂಕುತಿಮ್ಮ ಮಂಕುತಿಮ್ಮ. ಆಕಾಶದಾಚೆ ವ್ಯಾಪಿಸಿರುವ ಆ ವಿಶ್ವಶಕ್ತಿ, ವಿಶ್ವಚೇತನವೇ ಈ ಭೂಮಿಗೆ ಇಳಿದು ಬಂದು ನಾನು ಎನ್ನುವ ವೈಯಕ್ತಿಕ ಚೇತನದ ರೂಪವನ್ನು ಪಡೆದಿದೆಯೇ, ಅಥವಾ ನಾನು ಎಂಬ ಕೇಂದ್ರದಿಂದ ಹೊರಹೊಮ್ಮುವ ನನ್ನ ಚೇತನ, ನನ್ನ ಅಸ್ತಿತ್ವ, ನನ್ನ ಕ್ರಿಯೆ ಮತ್ತು ನನ್ನ ಅರಿವು ಇವೆಲ್ಲವೂ ಆಕಾಶದಾಚೆಯ ವಿಶ್ವವ್ಯಾಪಿ ಚೇತನದವರೆಗೆ ವಿಸ್ತರಿಸಿದೆಯೇ? ಅಂದರೆ ವಿಶ್ವವು ನನ್ನೊಳಗಿದೆಯೇ, ಅಥವಾ ನಾನು ವಿಶ್ವದೊಳಗಿದ್ದೇನೆ ಎಂಬ ಸಣ್ಣ ಅಭಿವ್ಯಕ್ತಿಯೇ ಎಂಬ ಮೂಲಭೂತ ಪ್ರಶ್ನೆಯನ್ನ ಕಗ್ಗ ನಮ್ಮ ಮುಂದೆ ಇಡುತ್ತೆ. ಬಾನಾಚೆಯಿಂ ವಿಶ್ವಸತ್ವ, ವಿಶ್ವದ ಮೂಲಶಕ್ತಿ ಅಂತಂದಾಗಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಅಂದರೆ, ಬಾನು ಎಂದರೆ ಆಕಾಶ. ಆದರೆ ಇಲ್ಲಿ ಕವಿ ಕೇವಲ ಕಾಣುವ ಆಕಾಶವನ್ನು ಉದ್ದೇಶಿಸಿಲ್ಲ. ಆಕಾಶದಾಚೆ ಇರುವಂತಹ ಅನಂತ ವಿಶ್ವ, ಅದರ ಹಿಂದೆ ಇರುವಂತಹ ಸೃಷ್ಟಿಶಕ್ತಿ, ವಿಶ್ವಚೇತನ ಇವೆಲ್ಲವುಗಳನ್ನು ವಿಶ್ವಸತ್ವ ಎಂಬ ಪದ ಒಳಗೊಂಡಿದೆ. ನಾವು ನೋಡುತ್ತಿರುವಂತಹ ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ, ಸಸ್ಯಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲವೂ ಒಂದೇ ವಿಶ್ವ ವ್ಯವಸ್ಥೆಯ ಭಾಗಗಳಲ್ವೇ? ಸಂಸ್ಕೃತದ ಉಪನಿಷತ್ತಿನಲ್ಲಿ ಇದನ್ನೇ ಹೇಳ್ತಾರಲ್ವಾ? ಚಾಂದೋಗ್ಯ ಉಪನಿಷತ್ತಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳ್ತಾ ಹೋಗ್ತಾರೆ. ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಒಂದು ಮೂಲಭೂತ ಅಸ್ತಿತ್ವ ಅಥವಾ ಚೇತನ ಶಕ್ತಿ ಇದೆ ಎಂಬ ಭಾರತೀಯ ತತ್ವಚಿಂತನೆ ಎಷ್ಟು ಸುಂದರ ಅಂತ ಅನಿಸ್ಬಿಡುತ್ತೆ. ತಾನಿಳಿದಿಳೆಗೆ ವಿಶ್ವಸತ್ವ ಮನುಷ್ಯನಲ್ಲಿ ಇಳಿದಿದೆಯೇ ಅನ್ನುವಂತಹ ಪ್ರಶ್ನೆ ಕಗ್ಗದ ಅತ್ಯಂತ ಸುಂದರ ಪ್ರಶ್ನೆ ಇದು. ಅನಂತವಾದ ವಿಶ್ವಚೇತನವು ಒಂದು ಮನುಷ್ಯನ ದೇಹದಲ್ಲಿ ಹೇಗೆ ವ್ಯಕ್ತವಾಗುತ್ತೆ? ಒಂದು ಮಗು ಹುಟ್ಟುತ್ತೆ, ಅದು ಅತ್ಯಂತ ಸಣ್ಣ ಜೀವಿ, ಆದರೆ ಅದರೊಳಗೆ ಯೋಚಿಸುವ ಶಕ್ತಿ, ಪ್ರೀತಿಸುವ ಶಕ್ತಿ, ಪ್ರಶ್ನಿಸುವ ಶಕ್ತಿ, ಕಲ್ಪಿಸುವ ಶಕ್ತಿ, ಸೃಜನಶೀಲತೆ, ಆತ್ಮಜ್ಞಾನ ಎಲ್ಲವೂ ನಿಧಾನವಾಗಿ ಬೆಳೀತಾ ಹೋಗುತ್ತಲ್ವಾ? ಹಾಗಾಗಿ ಇಲ್ಲಿ DVG ಅವರು ಹೇಳ್ತಾರೆ,
ಈ ಸಣ್ಣ ನಾನು ಎಂಬ ಚೇತನ ನಿಜವಾಗಿಯೂ ವಿಶ್ವಚೇತನದ ಒಂದು ಕಿರಣವೇ? ಭಗವದ್ಗೀತೆಯ ಪ್ರಸಿದ್ಧ ವಾಕ್ಯ ಮಾಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಅಂತ ಹೇಳುವಂತಹ ಒಂದು ವಾಕ್ಯ. ಅದರ ಪೂರ್ಣ ಶ್ಲೋಕ ಹೀಗಿದೆ. ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಇದು ಬರುತ್ತೆ. 15ನೇ ಅಧ್ಯಾಯದ 7ನೇ ಶ್ಲೋಕ ಹೀಗೇಳುತ್ತೆ. ಮಾಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸನಾತನವಾದ ನನ್ನ ಅಂಶವೇ ಮಾನವ ಲೋಕದಲ್ಲಿ ಜೀವವನ್ನಿಸಿಕೊಳ್ಳುತ್ತೆ. ಅವನು ಪ್ರಕೃತಿಯಲ್ಲಿಯ 6 ಇಂದ್ರಿಯಗಳನ್ನು ಅರ್ಪಿಸಿಕೊಳ್ತಾನೆ ಅಥವಾ 6 ಇಂದ್ರಿಯಗಳಿಂದ ಆಕರ್ಷಣೆಗೆ ಒಳಗಾಗ್ತಾನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ನಾನೆನ್ನುವ ಚೇತನದಿ ರೂಪುಗೊಂಡಿಹುದೋ. ಇಲ್ಲಿ ನಾನು ಎಂಬ ಪದ ಬಹಳ ಮುಖ್ಯ. ನಾವು ಸಾಮಾನ್ಯವಾಗಿ ನಾನು ಅಂದಾಗ ನನ್ನ ಹೆಸರು, ನನ್ನ ದೇಹ, ನನ್ನ ಉದ್ಯೋಗ, ನನ್ನ ಕುಟುಂಬ, ನನ್ನ ಸ್ಥಾನಮಾನ ಇವುಗಳನ್ನು ನೆನಪಿಸ್ಕೊಳ್ತೇವೆ. ಆದರೆ DVG ಅವರು ಹೇಳುವಂತಹ ನಾನು ಇದಕ್ಕಿಂತ ತುಂಬ ಆಳವಾದದ್ದು. ನಾನು ಯಾರು? ದೇಹವೇ ನಾನಾ? ಮನಸ್ಸೇ ನಾನಾ? ಬುದ್ಧಿಯೇ ನಾನಾ? ನನ್ನ ನೆನಪುಗಳೇ ನಾನಾ? ಅಥವಾ ಇವೆಲ್ಲವನ್ನೂ ಗಮನಿಸುವ ಚೇತನವೇ ನಿಜವಾದ ನಾನಾ ಅಂತ ಹೇಳಿ ಉಪನಿಷತ್ತಿನಲ್ಲಿ ಪ್ರಸಿದ್ಧವಾದಂತಹ ಒಂದು ಮಹಾವಾಕ್ಯ ಇದೆ. ಬೃಹದಾರಣ್ಯಕ ಉಪನಿಷತ್ತು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುತ್ತಲ್ವಾ. ನಾನು ಬ್ರಹ್ಮ. ಇದನ್ನು ಅಹಂಕಾರದ ಮಾತಾಗಿ ಅರ್ಥೈಸ್ಕೊಳ್ಬಾರ್ದು. ನಾನು ಎಲ್ಲದಕ್ಕಿಂತ ದೊಡ್ಡವನು ಎಂಬ ಅರ್ಥವಲ್ಲ. ನನ್ನೊಳಗಿನ ಚೇತನದ ಮೂಲವು ಅದೇ ವಿಶ್ವಚೇತನದ ಮೂಲವು ಒಂದೇ ಆಗಿರಬಹುದೇ ಎಂಬ ಆತ್ಮವಿಚಾರ. ನಾನೆನ್ನುವ ಕೇಂದ್ರ, ನಾನು ಒಂದು ಕೇಂದ್ರ ಅಲ್ವಾ? ಮುಂದಿನ ಸಾಲಲ್ಲಿ ಕಗ್ಗ ಮತ್ತಷ್ಟು ಆಳವಾಗೋಗುತ್ತೆ. ನಾನೆನ್ನುವ ಕೇಂದ್ರದಿನೇ ಹೊರಟ ಸತ್ವದ ಪರಿಧಿ. ಇಲ್ಲಿ ಕೇಂದ್ರ ಮತ್ತು ಪರಿಧಿ ಎಂಬಂತಹ 2 ಸುಂದರ ರೂಪಕಗಳನ್ನು ಕವಿ ಬಳಸ್ತಾರೆ. ಒಂದು ವೃತ್ತವನ್ನು ಕಲ್ಪಿಸ್ಕೊಳ್ಳಿ. ಮಧ್ಯದಲ್ಲಿ ಒಂದು ಕೇಂದ್ರ, ಅದರ ಸುತ್ತಲೂ ಅನಂತವಾಗಿ ಹರಡಿರುವ ಪರಿಧಿ. ಕವಿ ಇಲ್ಲಿ ಹೇಳೋದೇನಪ್ಪ ಅಂತಂದರೆ, ನಾನು ಎಂಬುದು ಒಂದು ಕೇಂದ್ರವಾದರೆ ಆ ಕೇಂದ್ರದಿಂದ ಹೊರಹೊಮ್ಮುವ ಚೇತನದ ಪರಿಧಿ ಎಷ್ಟು ದೂರದವರೆಗೆ ಹೋಗುತ್ತೆ ಅಂಥೇಳಿ. ವ್ಯಕ್ತಿಯಿಂದ ವಿಶ್ವದವರೆಗೆ ನಮ್ಮ ಜೀವನವನ್ನೇ ಗಮನಿಸಿ. ಮೊದಲು ನಾನು, ನಂತರ ನಾನು, ನನ್ನ ಕುಟುಂಬ, ಅದಾದ ಮೇಲೆ ನನ್ನ ಕುಟುಂಬ, ನನ್ನ ಸಮಾಜ, ಮುಂದೆ ನನ್ನ ಸಮಾಜ, ನನ್ನ ದೇಶ, ಮತ್ತಷ್ಟು ವಿಸ್ತರಿಸಿದ್ರೆ ನನ್ನ ದೇಶ, ಇಡೀ ಮಾನವ ಕುಲ, ಅದರಾಚೆಗೆ ಮನುಷ್ಯ, ಪ್ರಾಣಿ, ಸಸ್ಯ, ಪ್ರಕೃತಿ, ವಿಶ್ವ. ಇದು ಚೇತನದ ವಿಸ್ತರಣೆ ಅಲ್ವಾ? ಒಬ್ಬ ಶಿಕ್ಷಕ ತನ್ನ ತರಗತಿಯ ಮಕ್ಕಳನ್ನು ಕೇವಲ ವಿದ್ಯಾರ್ಥಿಗಳು ಎಂದು ನೋಡದೆ ಅವರ ಭವಿಷ್ಯ, ಕುಟುಂಬ, ಸಮಾಜ ಮತ್ತು ದೇಶದ ಭವಿಷ್ಯದೊಂದಿಗೆ ಸಂಪರ್ಕಿಸಿ ನೋಡಲು ಪ್ರಾರಂಭಿಸಿದಾಗ ಅವನ ನಾನು ಎಂಬ ಪರಿಧಿಗೆ ವಿಸ್ತಾರವಾಗುತ್ತೆ. ಇದೇ ಕಗ್ಗದ ತಾತ್ವಿಕ ಸಂದೇಶ ಅಂದರೆ ತಪ್ಪಾಗಲ್ಲ. ಕನ್ನಡ ವಚನ ಸಾಹಿತ್ಯದಲ್ಲೂ ಕೂಡ ವ್ಯಕ್ತಿ ಮತ್ತು ವಿಶ್ವದ ಸಂಬಂಧದ ಚಿಂತನೆ ಕಾಣ್ತಾ ಹೋಗುತ್ತೆ. ಬಸವಣ್ಣನವರ ಪ್ರಸಿದ್ಧವಾದಂಥ ವಚನ ನೋಡಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ. ಎಷ್ಟು ಅದ್ಭುತ ಅನಿಸ್ಬಿಡುತ್ತಲ್ವಾ? ಅವರು ತಮ್ಮ ದೇಹವನ್ನೇ ದೇವಾಲಯವನ್ನ ಕಾಣ್ತಾರೆ. ಇದರ ಆಂತರಿಕ ಸಂದೇಶ ಏನು ಗೊತ್ತಾ? ದೇವರು ಹೊರಗಿರುವ ಒಂದು ಪ್ರತ್ಯೇಕ ಶಕ್ತಿ ಮಾತ್ರವಲ್ಲ, ಮಾನವನ ಅಂತರಂಗದಲ್ಲಿಯೂ ದೈವತ್ವವನ್ನು ಕಾಣಬಹುದು ಅಂತ ಹೇಳಿ. ಅದೇ ರೀತಿ ಅಕ್ಕಮಹಾದೇವಿಯರು ಕೂಡ ಆತ್ಮಚಿಂತನೆಯಲ್ಲಿ ಹೊರಗಿನ ಜಗತ್ತಿಗಿಂತ ಒಳಗಿನ ಸತ್ಯದ ಹುಡುಕಾಟ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ. ಕುವೆಂಪು ಅವರ ವಿಶ್ವಮಾನವ ಚಿಂತನೆ, ಅಬ್ಬಾ ಅದೊಂದು ಅದ್ಭುತ. ಮನುಷ್ಯ ಕೇವಲ ಜಾತಿ, ಭಾಷೆ, ಧರ್ಮ, ಪ್ರದೇಶ, ದೇಶ ಇವುಗಳ ಗಡಿಯಲ್ಲಿ ಸೀಮಿತವಾಗದೆ ವಿಶ್ವ ಮಾನವನಾಗಿ ಬೆಳೆಯಬೇಕು ಎಂಬುದು ಕುವೆಂಪು ಅವರ ಮಹತ್ವದ ಚಿಂತನೆ. ನಾನು ಎಂಬ ಕೇಂದ್ರದ ಪರಿಧಿ ವಿಸ್ತರಿಸ್ತಾ ಹೋದಂತೆ ನಾನು, ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ದೇಶ, ಮಾನವ ಕುಲ, ನನ್ನ ವಿಶ್ವ ಎಂಬ ಪ್ರಯಾಣ ಪ್ರಾರಂಭವಾಗುತ್ತೆ. ಇದು ಕಗ್ಗದ ಪರಿಧಿ ಬಾನಾಚೆ ಹಬ್ಬಿವುದೋ ಎಂಬ ಪ್ರಶ್ನೆಯೊಂದಿಗೆ ಸುಂದರವಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ತಪ್ಪಾಗಲ್ಲ. ಈ ಕಗ್ಗದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಸಮುದ್ರ ಮತ್ತು ಅಲೆ ಅತ್ಯಂತ ಸುಂದರವಾದ ಉದಾಹರಣೆ ಅಂತ ಅನಿಸುತ್ತೆ. ಒಂದು ಅಲೆ ಹೇಳುತ್ತೆ, ನಾನು ಪ್ರತ್ಯೇಕ. ಆದರೆ ಅಲೆ ತನ್ನನ್ನು ಪರಿಶೀಲಿಸಿದರೆ ಅದು ಏನು? ನೀರು. ಸಮುದ್ರ ಏನು? ಅದು ಕೂಡ ನೀರೇ. ಹೀಗಾಗಿ ಅಲೆ ಸಮುದ್ರದಿಂದ ಬೇರೆ ಅಲ್ಲ, ಸಮುದ್ರದ ಒಂದು ಅಭಿವ್ಯಕ್ತಿ ಮಾತ್ರ ಅಲ್ವಾ? ಅದೇ ರೀತಿ ಮನುಷ್ಯ, ನಾನು ಪ್ರತ್ಯೇಕ ವ್ಯಕ್ತಿ ಎಂದು ಭಾವಿಸ್ತಾನೆ. ಆದರೆ ಅವನ ದೇಹ ಪ್ರಕೃತಿಯಿಂದ ಬಂದಿದೆ, ಅವನ ಉಸಿರು ಪ್ರಕೃತಿಯ ಮೇಲೆ ಅವಲಂಬಿತವಾಗಿದೆ, ಅವನ ಆಹಾರ ಪ್ರಕೃತಿಯಿಂದ ಬಂದಿದೆ, ಅವನ ಜ್ಞಾನ ಸಮಾಜದಿಂದ ಬಂದಿದೆ. ಹೀಗಾಗಿ ವ್ಯಕ್ತಿ ವಿಶ್ವದಿಂದ ಪ್ರತ್ಯೇಕನಲ್ಲ. ಒಂದು ದೊಡ್ಡ ಮರವನ್ನೇ ಗಮನಿಸಿ. ಅದರ ಬೇರು, ಕಾಂಡ, ಕೊಂಬೆ, ಎಲೆ, ಹೂವು, ಹಣ್ಣು
ಎಲ್ಲವೂ ಬೇರೆ ಬೇರೆ ಎಂದು ಕಾಣುತ್ತೆ, ಆದರೆ ಅವುಗಳ ಜೀವಸತ್ವ ಒಂದೇ ಮರದಲ್ಲಿದೆ ಅಲ್ವಾ? ಅದೇ ರೀತಿ ಮನುಷ್ಯರು ಬೇರೆ ಬೇರೆ ವ್ಯಕ್ತಿಗಳಂತೆ ಕಾಣ್ತಾರೆ ಅಷ್ಟೇ, ಆದರೆ ಎಲ್ಲರೂ ಕೂಡ ಒಂದೇ ಭೂಮಿ ತಾಯಿಯ ಮಕ್ಕಳು. ಒಂದೇ ಗಾಳಿಯನ್ನು ಉಸಿರಾಡ್ತಾರೆ, ಒಂದೇ ಸೂರ್ಯನ ಬೆಳಕನ್ನು ಪಡಿತಾರೆ, ಒಂದೇ ಪ್ರಕೃತಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ವ್ಯಕ್ತಿ ಮತ್ತು ವಿಶ್ವದ ಸಂಬಂಧವನ್ನು ಮರ ಮತ್ತು ಅದರ ಎಲೆಗಳ ಸಂಬಂಧದಂತೆ ನೋಡಬಹುದು. ಆಧುನಿಕ ಜೀವನದ ಉದಾಹರಣೆಯನ್ನೇ ತಗೊಳ್ಳಿ. ಇಂದು ಮೊಬೈಲ್ ಫೋನ್ನಲ್ಲಿ ನಾವು ಒಂದು ಸಣ್ಣ ಪರದೆಯನ್ನು ಕಾಣ್ತೇವೆ, ಆದರೆ ಅದರ ಹಿಂದೆ ಉಪಗ್ರಹಗಳು, ಇಂಟರ್ನೆಟ್ಟು, ಸರ್ವರು, ವಿದ್ಯುತ್, ವಿಜ್ಞಾನ, ಸಾವಿರಾರು ವಿಜ್ಞಾನಿಗಳ ಜ್ಞಾನ ಎಲ್ಲವೂ ಕೆಲಸ ಮಾಡ್ತಾ ಇರುತ್ತೆ. ಪರದೆ ಮೇಲೆ ಕಾಣುವಂತಹ ಒಂದು ಸಣ್ಣ ಸಂದೇಶ, ಆ ಸಂದೇಶದ ಹಿಂದೆ ದೊಡ್ಡ ವಿಶ್ವ ವ್ಯವಸ್ಥೆ ಇದೆ ಅಲ್ವಾ? ಅದೇ ರೀತಿ ನಾನು ಕೂಡ ಒಂದು ಸಣ್ಣ ಕೇಂದ್ರದಂತೆ ಕಾಣುತ್ತೆ ಅಷ್ಟೇ, ಆದರೆ ಅದರ ಹಿಂದೆ ಕುಟುಂಬ, ಸಮಾಜ, ಪ್ರಕೃತಿ, ಇತಿಹಾಸ, ಸಂಸ್ಕೃತಿ, ವಿಶ್ವ ಎಂಬಂತಹ ಬೃಹತ್ ವ್ಯವಸ್ಥೆಯೇ ಇದೆ ಅಂತಂದರೆ ತಪ್ಪಾಗಲ್ಲ. ಪರಿಧಿ ಬಾನಾಚೆ ಹಬ್ಬಿವುದೋ ಅಂತಿಮ ಪ್ರಶ್ನೆ ಇದು. ಈ ಒಂದು ಕೊನೆಯ ಪ್ರಶ್ನೆ ಅತಿ ಅದ್ಭುತ ಅಂತ ಅನ್ಸುತ್ತೆ. ಬಾನಾಚೆ ಹಬ್ಬಿವುದೋ ಅಂದರೆ ನನ್ನ ಚೇತನದ ವ್ಯಾಪ್ತಿ ಎಲ್ಲಿಯವರೆಗೆ ಅನ್ನುವಂಥ ಒಂದು ಪ್ರಶ್ನೆ. ನಾನು ನನ್ನ ದೇಹದೊಳಗೆ ಮಾತ್ರ ಸೀಮಿತನೇ? ನನ್ನ ಮನಸ್ಸಿನೊಳಗೆ ಮಾತ್ರ ಸೀಮಿತನೇ? ನನ್ನ ಕುಟುಂಬದವರಿಗೆ ಮಾತ್ರವೇ? ನನ್ನ ದೇಶದವರೆಗೆ ಮಾತ್ರವೇ? ಅಥವಾ ನನ್ನ ಚೇತನವು ಇಡೀ ವಿಶ್ವದೊಂದಿಗೆ ಸಂಬಂಧ ಹೊಂದಿದೆಯೇ? ಇದು ಉತ್ತರ ನೀಡುವ ಪ್ರಶ್ನೆಯಲ್ಲ, ಅನುಭವಿಸಿ ಅರಿಯಬೇಕಾದ ಪ್ರಶ್ನೆ. ಭಗವದ್ಗೀತೆಯಲ್ಲಿ ವಿಶ್ವರೂಪದೊಂದಿಗೆ ಸಂಬಂಧವನ್ನು ಭಗವದಾಚಾರ್ಯ ಶ್ರೀಕೃಷ್ಣ ಎಷ್ಟು ಸುಂದರವಾಗಿ ಅವನು ಹೇಳ್ತಾ ಹೋಗ್ತಾನೆ ಗೊತ್ತಾ? ಆ ಒಂದು ಶ್ಲೋಕ ಹೀಗಿದೆ: ಪಶ್ಚಿಮೆ ಪಾರ್ಥರೂಪಾಣಿ ಶತಶೋತ್ತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಎಷ್ಟು ಅದ್ಭುತ ನೋಡಿ. ಇಲ್ಲಿ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಪಾರ್ಥ, ನನ್ನ ನೂರಾರು ಸಾವಿರಾರು ರೂಪಗಳನ್ನು ನೋಡು. ಈ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಬರುವಂತಹ ಈ ಒಂದು ಸುಂದರವಾದಂತಹ ಶ್ಲೋಕ ವಿಶ್ವರೂಪ ದರ್ಶನದಲ್ಲಿ ಅರ್ಜುನನ ವೈಯಕ್ತಿಕ ದೃಷ್ಟಿ ವಿಸ್ತರಿಸಿ ಸಮಸ್ತ ವಿಶ್ವವೇ ಒಂದು ಮಹಾಚೇತನದ ರೂಪದಲ್ಲಿ ಕಾಣ್ತಾ ಹೋಗುತ್ತೆ. ಕಗ್ಗದ ಪ್ರಶ್ನೆಯು ಇದೇ ದಿಕ್ಕಿನಲ್ಲಿ ಸಾಗುತ್ತಲ್ವಾ? ನನ್ನೊಳಗಿನ ಚೇತನ ಮತ್ತು ವಿಶ್ವದ ಮಹಾಚೇತನದ ನಡುವೆ ನಿಜವಾದ ಗಡಿ ಇದೆಯೇ ಅನ್ನುವಂತಹ ಒಂದು ಪ್ರಶ್ನೆ ಹುಟ್ಟೇ ಬಿಡುತ್ತೆ. ನಮ್ಮ ದೈನಂದಿನ ಜೀವನಕ್ಕೆ ಒಂದು ಒಳ್ಳೆಯ ಪಾಠ ಕೂಡ ಇದೆ. ಅಹಂಕಾರ ಕಡಿಮೆ ಆಗಬೇಕು. ನಾನು ಮಾಡಿದೆ ಅನ್ನೋದಕ್ಕಿಂತ ನನ್ನ ಮೂಲಕ ಇದು ನಡೀತು ಅನ್ನುವಂತಹ ಭಾವನೆ ಬಂದಾಗ ಅಹಂಕಾರ ಕಡಿಮೆ ಆಗುತ್ತೆ. ಪರರ ನೋವು ನಮ್ಮ ನೋವಾಗಬೇಕು. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣ ಹೊಕ್ಕೆಂದ ಸರ್ವಜ್ಞ ಮಹಾಶಯ ಹೇಳಿದನಲ್ವಾ? ನಮ್ಮ ನಾನು ಕುಟುಂಬದಾಚೆಗೆ ಸಮಾಜದವರೆಗೆ ವಿಸ್ತಾರವಾದಾಗ ಸೇವಾ ಭಾವ ಮೂಡುತ್ತೆ. ಪ್ರಕೃತಿಯೊಂದಿಗೆ ಸಂಬಂಧವನ್ನು ಅರಿತಾ ಹೋಗಬೇಕು. ಮರವನ್ನು ನಾಶಪಡಿಸೋದು ಎಂದರೆ ನಮ್ಮದೇ ಜೀವನದ ಮೂಲವನ್ನು ಹಾಳು ಮಾಡೋದಲ್ವಾ? ಮಾನವೀಯತೆ ವಿಸ್ತರಿಸಬೇಕು. ಜಾತಿ, ಧರ್ಮ, ಭಾಷೆ, ಪ್ರದೇಶಗಳ ಗಡಿಗಳನ್ನು ಮೀರಿ ವಿಶ್ವ ಮಾನವೀಯತೆಯನ್ನು ಬೆಳೆಸ್ಕೊಳ್ಬೇಕು. ಆತ್ಮವಿಚಾರವನ್ನು ಮಾಡ್ಕೋಬೇಕು. ಪ್ರತಿದಿನ ಸ್ವಲ್ಪ ಸಮಯವನ್ನು ನಾನು ಯಾರು ಎಂಬಂತಹ ಪ್ರಶ್ನೆಯನ್ನು ಹಾಕ್ಕೊಂಡು ನಮಗೆ ನಾವೇ ಆತ್ಮಜ್ಞಾನದ ಪ್ರಾರಂಭತೆಯನ್ನು ಮಾಡ್ಕೋಬೇಕು. ಒಂದು ಶಿಕ್ಷಕನನ್ನೇ ಗಮನಿಸ್ತಾ ಹೋಗಿ. ಮೊದಲು ದಿನ ಶಾಲೆಗೆ ಬಂದಾಗ ಅವನ ಚಿಂತನೆ ನನ್ನ ತರಗತಿ, ನನ್ನ ಪಾಠ, ನನ್ನ ಕೆಲಸ ಅಂತ ಆಗಿರುತ್ತೆ. ಆದರೆ ಕೆಲವು ವರ್ಷಗಳ ನಂತರ ಅವನು ಅರಿತುಕೊಳ್ತಾ ಹೋಗ್ತಾನೆ, ನನ್ನ ವಿದ್ಯಾರ್ಥಿಗಳ ಭವಿಷ್ಯ ನನ್ನ ಜವಾಬ್ದಾರಿ ಅಂತ ಹೇಳಿ. ಮುಂದೆ ನನ್ನ ವಿದ್ಯಾರ್ಥಿಗಳು ಉತ್ತಮ ನಾಗರಿಕರಾಗಬೇಕು ಅಂತ ಯೋಚನೆ ಮಾಡ್ತಾನೆ. ಇನ್ನಷ್ಟು ಮುಂದೆ ಹೋಗಿ ನಾನು ರೂಪಿಸುವ ಮಕ್ಕಳು ನಾಳೆಯ ಸಮಾಜವನ್ನು ರೂಪಿಸ್ತಾರೆ ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ನಾನು ಎಂಬ ಕೇಂದ್ರದ ಪರಿಧಿ ವಿಸ್ತರಿಸಿದೆ ಅಲ್ವಾ? ನಿಜವಾದ ಶಿಕ್ಷಕನು ನಾನು ಅಂತಕ್ಕಂಥ ಒಂದು ಮಾತು ಅಂತಿಮವಾಗಿ ವಿದ್ಯಾರ್ಥಿ, ಶಾಲೆ, ಸಮಾಜ, ದೇಶ ಮತ್ತು ಮಾನವ ಕುಲ ಎಂಬಷ್ಟು ವಿಶಾಲವಾಗುತ್ತೆ. ಇದೇ ಕಗ್ಗದ ಜೀವನ ಸ್ಪರ್ಶಿ ಅರ್ಥ. ಈ ಕಗ್ಗದ ಕೇಂದ್ರ ಭಾವವನ್ನು ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ನಾನು ವಿಶ್ವದ ಒಂದು ಸಣ್ಣ ಭಾಗವೇ ಅಥವಾ ನನ್ನೊಳಗೆ ವಿಶ್ವ ಚೇತನದ ಒಂದು ಸಣ್ಣ ಕಿರಣವಿದೆಯೇ ಎಂಬಂತಹ ನೇರ ಒಂದು ಪ್ರಶ್ನೆ. ಈ DVG ನೇರ ಉತ್ತರ ಕೊಡೋದಿಲ್ಲ, ಬದಲಿಗೆ ಪ್ರಶ್ನೆಯ ಮೂಲಕ ನಮ್ಮೊಳಗಿನ ಚಿಂತನೆಯನ್ನು ಎಬ್ಬಿಸ್ತಾರೆ. ಕೇಂದ್ರ, ಪರಿಧಿ, ನಾನು, ಕುಟುಂಬ, ಸಮಾಜ, ದೇಶ, ಮಾನವ ಕುಲ, ಪ್ರಕೃತಿ, ವಿಶ್ವ. ಈ ಪರಿಧಿ ವಿಸ್ತರಿಸ್ತಾ ಹೋದಂತೆ ಅಹಂಕಾರ ಕುಗ್ಗುತ್ತೆ, ಆತ್ಮಜ್ಞಾನ ಬೆಳೆಯುತ್ತೆ, ಮಾನವೀಯತೆ ವಿಸ್ತರಿಸುತ್ತೆ. ಕೊನೆಯಲ್ಲಿ ಉಪನಿಷತ್ತಿನ ಮಾತು ನೆನಪಾಗುತ್ತೆ, ತತ್ವಮಸಿ, ನಾನು ಅದೇ ಅಂಥೇಳಿ. ಅಂದರೆ ನಾವು ಹುಡುಕ್ತಾ ಇರುವಂತಹ ಈ ವಿಶ್ವ ಸತ್ಯ ನಮ್ಮಿಂದ ಬಹಳ ದೂರದಲ್ಲೇನಿಲ್ಲ, ಅದರ ಒಂದು ಕಿರಣ ನಮ್ಮೊಳಗೆ ಇರಬಹುದೆಂಬ ಅರಿವೇ ಈ ಕಗ್ಗದ ಆಂತರಿಕ ಸೌಂದರ್ಯ. ಈ ಒಂದು ಕಗ್ಗ ನಾನು ಎಂಬ ಕೇಂದ್ರವನ್ನು ನಾಶ ಮಾಡಬೇಕಿಲ್ಲ, ಅದರ ಪರಿಧಿಯನ್ನು ವಿಸ್ತರಿಸಬೇಕು. ಆಗ ನಾನು ಕೇವಲ ವ್ಯಕ್ತಿಯಾಗಿರದೆ
ವಿಶ್ವ ಮಾನವನಾಗುತ್ತೇನೆ ಎಂಬಂತಹ ಒಂದು ಮಹಾಪಾಠವನ್ನು ಇಲ್ಲಿ ನಮಗೆ ಹೇಳಿಕೊಡುತ್ತೆ. ಬಾನಾಚೆಯಿಂ ವಿಶ್ವಸತ್ವ ತಾನಿಳಿದಿಳೆಗೆ ನಾನೆನ್ನುವ ಚೇತನದಿ ರೂಪಗೊಂಡಿಹುದೋ, ನಾನೆನ್ನುವ ಕೇಂದ್ರದಿನೇ ಹೊರಟ ಸತ್ವದ ಪರಿಧಿ ಬಾನಾಚೆ ಹಬ್ಬಿಹುದೋ ಮಂಕುತಿಮ್ಮ, ಬಾನಾಚೆ ಹಬ್ಬಿಹುದೋ ಮಂಕುತಿಮ್ಮ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.